ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಡಾಕ್ಟರ್ ಸತೀಶ್ ಕುಮಾರ್. ಸೊ ಈ ವಿಡಿಯೋದಲ್ಲಿ ರೀಸೆಂಟ್ವಾಗಿ ತುಂಬ ಜನ ಕೇಳಿರೋ ಒಂದು ಕ್ವಶನನ್ನು, ಸರ್ ನನಗೂ ಸಿಸ್ಟ್ನದ ಮೇಲೆ ಇನ್ಫೆಕ್ಷನ್ ಇದೆ, ಇದು ಏನಾದರೂ ಕ್ಯಾನ್ಸರ್ವಾಗಿ ಚೇಂಜ್ ಆಗುತ್ತಾ, ನನಗೆ ತುಂಬ ಭಯ ಇದೆ ಸರ್, ಹೇಳಿ ಸರ್ ಅಂತ ಕೇಳಿದರು. ಸೊ ನೋಡೋಣ ಫ್ರೆಂಡ್ಸ್. ಸೊ ಇಲ್ಲಿ ಸಿಸ್ಟ್ನದ ಮೇಲೆ ಬರೋ ಇನ್ಫೆಕ್ಷನ್ಸು ಮೋಸ್ಟ್ಲಿ ಕ್ಯಾನ್ಸರ್ವಾಗಿ ಚೇಂಜ್ ಆಗಲ್ಲ ಫ್ರೆಂಡ್ಸ್, ನೀವೇನು ಬೇಡ. ಬಟ್ ಇಲ್ಲಿ ಈ HPV ಇನ್ಫೆಕ್ಷನ್ ಫ್ರೆಂಡ್ಸ್, ಹ್ಯೂಮನ್ ಪ್ಯಾಪಿಲಮ್ ವೈರಸ್ ಒಂದು ಲೈಂಗಿಕ ಥರ ಇನ್ಫೆಕ್ಷನ್ ಬರುತ್ತೆ. ಒಂದು STD, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಬರುತ್ತೆ ಫ್ರೆಂಡ್ಸ್. ನರಹುಲಿಗಳ ಅದು ಜನರಲ್ ಪೆನಿಸ್ ಮೇಲೆ ಬರುತ್ತೆ. ಇದು ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡಿದರೆ ಅವ್ರಿಗೂ ಇನ್ಫೆಕ್ಷನ್ ಅಂದರೆ ನಿಮಗೆ ಇನ್ಫೆಕ್ಟ್ ಆಗುತ್ತೆ. ಸೊ ಈ HPV ಇನ್ಫೆಕ್ಷನು ನಿಮಗೆ ಬಂದ ಮೇಲೆ, ಇನ್ಫೆಕ್ಟ್ ಆಗಿದ್ರ ಮೇಲೆ, ಇದು ಒಂದು ವರ್ಷ, 2 ವರ್ಷ, 3 ವರ್ಷ, 3 ಇಯರ್ಸು ಮೇಲೆ ಆಫ್ಟರ್ ಆ ಇನ್ಫೆಕ್ಷನ್ ಹಂಗೆ ಇದ್ದರೆ ನಿಮಗೂ ಇದು ಕ್ಯಾನ್ಸರ್ವಾಗಿ ಚೇಂಜ್ ಆಗೋಕ್ಕೆ ತುಂಬ ಚಾನ್ಸಸ್ ಇದೆ ಫ್ರೆಂಡ್ಸ್. ಹೋಗಿದ್ರೆ ಪೆನೈಲ್ ಅಲ್ಸರ್ಸ್, ಸೊ ಚಿನ್ನ ಹುಣ್ಣು ಥರ ಇರುತ್ತೆ, ಆಮೇಲೆ ಅದು ದೊಡ್ಡ ಹುಣ್ಣು ಥರ ಕನ್ವರ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ಕ್ಯಾನ್ಸರ್ವಾಗಿ ಚೇಂಜ್ ಆಗೋಕ್ಕೆ ಚಾನ್ಸ್ ಇದೆ. ಆಮೇಲೆ ಫೈಮೋಸಿಸ್ ಫ್ರೆಂಡ್ಸ್, ಸಿಸ್ಟ್ನದ ಮೇಲೆ ಆ 4 ಸ್ಕಿನ್ ಇರುತ್ತೆ ನೋಡಿ, ಆ 4 ಸ್ಕಿನ್ನು ತುಂಬ ಜನಕ್ಕೂ ಅದು ಕ್ಲೋಸ್ ಆಗುತ್ತೆ, ಬ್ಯಾಕ್ ಹೋಗಲ್ಲ. ಫ್ರಂಟು ಆ ಸ್ಮಾಲ್ ಹೋಲ್ ಇರುತ್ತೆ ಯೂರಿನ್ ಬರೋಕ್ಕೆ, ಇದು ಫೈಮೋಸಿಸ್ ಕಂಡೀಷನ್ ಅಂತಾರೆ. ಬ್ಯಾಕ್ ಹೋಗಲ್ಲ ಸ್ಕಿನ್ನು. ಇದು ಕೂಡ 1 ಇಯರ್ 2 ಇಯರ್ಸ್ ಬಿಟ್ಟಿದ್ರೆ, ಸೊ ಒಳಗಡೆ ಆ ಸ್ಮೆಗ್ಮಾ ಡಸ್ಟ್ ಫಾರ್ಮ್ ಆಗಿ ಸಿಸ್ಟ್ನ ಒಳಗಡೆ, ಸ್ಕಿನ್ ಒಳಗಡೆ ಅದು ಕೂಡ ಸ್ವಲ್ಪ ಕ್ಯಾನ್ಸರ್ವಾಗಿ ಚೇಂಜ್ ಆಗೋಕ್ಕೆ ತುಂಬ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಆ್ಯಂಡ್ ಎನಿ ಇನ್ಫೆಕ್ಷನ್ ಬಂದಮೇಲೆ ಸೊ ಕ್ವಿಕ್ವಾಗಿ ರೆಸ್ಪಾನ್ಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಬಟ್ ಇಲ್ಲಿ ಮೋಸ್ಟ್ಲಿ ಇನ್ಫೆಕ್ಷನ್ಸ್ ಇದು ಕ್ಯಾನ್ಸರ್ವಾಗಿ ಚೇಂಜ್ ಆಗಲ್ಲ, ನೀವೇನು ಬೇಡ ಫ್ರೆಂಡ್ಸ್, ಓಕೆನಾ. ಸೊ ಎನಿ ಇನ್ಫೆಕ್ಷನ್ ಕ್ವಿಕ್ವಾಗಿ ರೆಸ್ಪಾಂಡ್ ಆಗಿ ನಿಯರ್ ಡಾಕ್ಟ್ರನ್ನ ತೋರಿಸ್ಕೊಳ್ಳಿ. ಇಲ್ಲ ನಮ್ಮ ವಿಡಿಯೋದಲ್ಲಿ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ, ಓಕೆನಾ. ಥ್ಯಾಂಕ್ ಯು.